ಇವಾಗ ಅದ್ ಜಾಸ್ತಿ ಆಯ್ತು ಇದ್ ಜಾಸ್ತಿ ಆಯ್ತು ಅಂತ ಇಷ್ಟು ಮಾತಾಡೋರು ಇವರೇ ಪ್ಲಾನ್ ಮಾಡ್ಬೇಕಾಗಿತ್ತು. ಏನಲ್ಲೇ ಸಣ್ಣ ಪುಟ್ಟ ಖರ್ಚನೆಲ್ಲ ಮೆನ್ಷನ್ ಮಾಡ್ಬಿಟ್ಟು ಸ್ಪ್ಲಿಟ್ ಮಾಡಿ ಅಂತಿದ್ದಾನೆ. ಮಗ ನಾವು ಎಣ್ಣೆ ಹೊಡಿಲಿಲ್ಲ, ನಾವು ದುಡ್ಡು ಕೊಡಲ್ಲ ಅಂದ್ರೆ ಒಂದ್ ಅರ್ಥ ಗುರು. ಊಟ ಮಾಡುವಾಗ ನಾವು ಜ್ಯೂಸ್ ಆರ್ಡರ್ ಮಾಡಿಲ್ಲ, ಜ್ಯೂಸ್ ದುಡ್ಡು ಕೊಡಲ್ಲ ಅಂದ್ರೆ ಏನೋ ಮಾತದು. ಪೆಟ್ರೋಲ್ ದುಡ್ಡು ಇಷ್ಟು ಮಾತಾಡ್ತಿದಾರಲ್ಲ ಇವರು. ನಾನು 800 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡ್ ಬಂದಿನಲ್ಲ, ಡ್ರೈವರ್ ಬಾಟ ಹಾಕ್ತೀನಿ, ನಾನು ಗಾಡಿ ಸರ್ವಿಸ್ ಚಾರ್ಜ್ ಹಾಕ್ತೀನಿ, ಅದೇನ್ ಕಿತ್ಕೋತಾರ ಕಿತ್ಕೊಳ್ಳಿ. ಮೈಲೇಜ್ ಒಂದ್ ಕಾರ್ ಜಾಸ್ತಿ ಇರುತ್ತೆ, ಒಂದ್ ಕಾರ್ ಕಮ್ಮಿ ಇರುತ್ತೆ. ಈ ತರ ಕನ್ಫ್ಯೂಸ್ ಆಗ್ಬಾರ್ದು ಅಂತ ತಾನೆ 15 ಕಿಲೋಮೀಟರ್ ಅಂತ ಲಾಕ್ ಆಗಿದ್ ನಾವು. ಆ ಲೋಹಿತ್ ಎಂಟಿ ಬಂದ್ಮೇಲೆ ಹಿಂಗಾಗಿರೋದು ಗುರು. ಮದ್ವೆಗ್ ಮುಂಚೆ ನಮ್ ಜೊತೆ ಎಷ್ಟು ಸತಿ ಟ್ರಿಪ್ ಬಂದಿನ, ಯಾವಾಗಾದ್ರೂ ಈ ತರ ಆಡಿದ ಅವನು. ನಾನು ಎಷ್ಟೋ ಕಡೆ ಫಾಸ್ಟ್ ಆಗಿ ದುಡ್ಡು ಮೆನ್ಷನ್ ಮಾಡಿಲ್ಲ. ಗಾಡಿ ತೆಗಿವಾಗ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತು, ಇವಾಗ ಕೂತಿದೆ, ಆ ದುಡ್ಡು ಮೆನ್ಷನ್ ಮಾಡ್ಲಾ ಇವಾಗ. ಲೋಹಿತ್ ಎಂಟಿ ಬಿಡೋ, ಅಭಿ ಹೆಂಡತಿ ನೋಡ್ದ ಎಲ್ಲದಕ್ಕೂ ಅಂತ ಮೂಷಂಡಿ ತರ ಕೂತಿದ್ಲು. ಇವಾಗ ಗ್ರೂಪ್ ಅಲ್ಲಿ ನಾವ್ ಯಾಕೆ ಅಷ್ಟು ಕೊಡ್ಬೇಕು, ನಾವ್ ಯಾಕೆ ಇಷ್ಟು ಕೊಡ್ಬೇಕು ಅಂತ ಮೆಸೇಜ್ ಮಾಡ್ತಾವಳೆ. ಇವ್ರು ಕುಡಿತೀನಿ ಅಂದಿದ್ದಾನೆ 4 ಬಾಟ್ಲು ಎಕ್ಸ್ಟ್ರಾ ತರಿಸಿದ್ದು. ಇವ್ರು ಕುಡಿಲಿಲ್ಲ ಅಂದ್ರೆ ನಮ್ ತಪ್ಪ. ಇವ್ರಿಗೆಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಬರೋ ಬದಲು ಯಾವ್ದಾದ್ರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಜೊತೆ ಹೋಗಿ ಕೇಳು. ಜ್ಯೂಸ್ ಟೇಸ್ಟ್ ಮಾಡು ಅಂತ ಒಂದ್ ಸಿಪ್ ಕುಡಿಸ್ಬಿಟ್ಟು ಅದನ್ನು ಸ್ಪ್ಲಿಟ್ ವೈಸ್ ಅಲ್ಲಿ ಹಾಕಿದನಲ್ಲ ಗುರು. ನಾನ್ ಟ್ರಿಪ್ಗೆ ಬಂದಿರ್ಲಿಲ್ಲ, ನನ್ನನ್ನು ಸ್ಪ್ಲಿಟ್ ವೈಸ್ ಗಾಕ 5,000 ಕೊಡು ಅಂತಿದಿರಲ್ರ. ಗ್ರೂಪ್ ಅಲ್ಲಿ ನೋಡ್ದ ಹೆಂಗ್ ಕಚ್ಚಾಡ್ತಾ ಇದಾರೆ. ಈ ಸಂಭ್ರಮಕ್ಕೆ ಈ ಸರಿ ಟ್ರಿಪ್ ಬರ್ಲಿಲ್ಲ ನಾನು. ವೆಜ್ ತಿನ್ನೋರು ನಾನ್ ವೆಜ್ ತಿಂತಾರೆ, ನಾನ್ ವೆಜ್ ತಿನ್ನೋರು ವೆಜ್ ತಿಂತಾರೆ, ಎರಡು ತಿಂದಿರೋರು ಆಮ್ಲೆಟ್ ತಿಂತಾರೆ. ಅದೆಂಗೋ ಡಿವೈಡ್ ಮಾಡ್ತೀಯ ಅದನ್ನ. ಅವತ್ತು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಉಚ್ಚ ಇದ್ವಲ್ಲ, ಅದ್ರದ್ದು 2 ರೂಪಾಯಿ ಮೆನ್ಷನ್ ಮಾಡಕ್ ಕೇಳೋನ್ಗೆ. ನನ್ನ ಹೆಂಡತಿ ಹೇಳಿದ್ರೆ ರೆಸಾರ್ಟ್ ಹೋಗಿದ್ರೆ 10% ಡಿಸ್ಕೌಂಟ್ ಸಿಕ್ತಿತ್ತು ಗೊತ್ತಾ. ಪ್ಲಾನ್ ಮಾಡುವಾಗ ಬಾಯಿಗೆ ಕಡುಬು ತುರ್ಕೊಂಡಿದ್ನ ಕೇಳೋನ್ನ. ಇನ್ಮೇಲೆ ಟ್ರಿಪ್ ಅಂದ್ರೆ ಬರೀ ಬಾಯ್ಸ್ ಹೋಗೋಣ, ಹುಡುಗಿರ್ ಬಂದ್ರೆ ಫ್ರೆಂಡ್ಸ್ ಹೋಗೋಣ. ಈ ಕಪಲ್ಸ್ ನೆಲ್ಲ ಕರ್ಕೊಂಡು ಹೋಗೋದು ಬೇಡ ಗುರು. ನಂದೆಂಗ್ ಗುರು 300 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಆಯ್ತು ಬಿಡು ಕೊಡ್ತೀನಿ. ಆ ಪ್ರಸಾದನ ಹೆಂಡತಿ ಕಾರ್ ತುಂಬಾ ವಾಮಿಟ್ ಮಾಡ್ಕೊಂಡ್ ಬಂದ್ಲಲ್ಲ, ಅದ್ರದ್ದು ಕ್ಲೀನಿಂಗ್ ಚಾರ್ಜಸ್ ಕೂಡ ಕೇಳೋಳ್ಗೆ. ಹೂ ಗುರು, ಈ ಹೆಂಡತಿರ್ ಬಂದ್ರೇನೆ ಪ್ರಾಬ್ಲಮ್. ನನ್ ಮಕ್ಳ ನೀವ್ ಮದ್ವೆ ಆಗ್ತಿರಲ್ಲ, ಅವಾಗ ನೋಡ್ತೀನಿ ಅದ್ ಹೆಂಗಿರ್ತೀರ ನೀವು ಅಂತ. ಅವತ್ತೇ ಬಡ್ಕೊಂಡೆ ಟ್ರಿಪ್ ಅಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ಒಬ್ನೇ ನೋಡ್ಕೊಳ್ಳಿ, ಬಂದ್ಮೇಲೆ ಎಲ್ಲರೂ ಅವ್ನಿಗೆ ಪೇ ಮಾಡೋಣ ಅಂತ. ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ವಾ. ಇವಾಗ ಎಲ್ಲರೂ ಈಕ್ವಲ್ ಆಗಿ ಮುಂಡಾಯಿಸ್ಕೊಂಡಿದೀವಿ, ಅವಾಗ ಕೊಟ್ಟವನು ಹೋಲ್ಸೇಲ್ ಆಗಿ ಮುಂಡಾಯಿಸ್ಕೊತಿದ್ದ ಅಷ್ಟೇ. ಜಗಳ ಆಗಕ್ ಮೇನ್ ರೀಸನ್ ಈ ಲೋಹಿತ್ ಹೆಂಡತಿ ಮಗ. ಏನೇ ಹೇಳ ಮಗ, ಈ ಲೋಹಿತ್ ಹೆಂಡತಿ ಬಂದ್ಮೇಲೆ ಹೆವಿ ಚೇಂಜ್ ಆಗಿದ್ದಾನೆ. ನನ್ನ ಹೆಂಡತಿಗೆ ಯಾಕೆ ಬೈತಾ ಇದೀರಾ, ಅವ್ಳು ಟ್ರಿಪ್ಗೂ ಬಂದಿರಲಿಲ್ಲ, ಬಾಣನ್ ತನಕ ಹೋಗಿ 8 ತಿಂಗಳಾಯ್ತು ಅವಳು. ನೋಡ್ದಾ ಹೆಂಡತಿ ಬಂದ್ಮೇಲೆ ಎಷ್ಟು ಚೇಂಜ್ ಆಗಿದ್ದಾನೆ, ಎಷ್ಟು ವಹಿಸ್ಕೊಂಡ್ ಮಾತಾಡ್ತಿದ್ದಾನೆ ನೋಡು. ನನ್ನ ಮಕ್ಕಳ ನಿಮ್ ಜೊತೆ ಟ್ರಿಪ್ ಅಲ್ಲ, ಪಕ್ಕದ ರೋಡ್ ಅಡ್ಡಕ್ಕೂ ಬರಲ್ಲ ಹೋಗ್ರು. ನೀನು ನನ್ನ ಹತ್ರನೇ ಕಂಪ್ಲೇಂಟ್ ಹೇಳ್ತೀಯ, ಅವನು ನನ್ನ ಹತ್ರನೇ ಕಂಪ್ಲೇಂಟ್ ಹೇಳ್ತಾನೆ. ನಾನು ಎಲ್ಲಿಗೆ ಹೋಗಿ ಸಾಯ್ಲಿ, ಈ ಟ್ರಿಪ್ಪೇ ಹೋಗ್ಬಾರ್ದಿತ್ತು ಗುರು. ಕೃತಿಕಾ ಹೇಳಿದ್ರಲ್ಲಿ ಏನೋ ತಪ್ಪಿತ್ತು. ದಾರಿಲಿ ಹೋಗುವಾಗ ಒಂದು ವಾಟರ್ ಫಾಲ್ ಬಿಟ್ರೆ ಬೇರೆ ಏನೋ ನೋಡೋದ್ರಿ ಟ್ರಿಪ್ ಅಲ್ಲಿ. ಗರ್ಲ್ ಫ್ರೆಂಡ್ ಬಂದ್ಮೇಲೆ ನೀನು ಚೇಂಜ್ ಆಗ್ಬಿಟ್ಟ. ಯಾಕ್ರೋ ಹಿಂಗ್ ಕಿತ್ತಾಡ್ತಾ ಇದೀರಾ, ನಾವೆಲ್ಲ ಹೆಂಗಿರ್ಬೇಕು. ಟಿಕಾ ಮುಖ ತೊಳೆಯೋದಕ್ಕೆ ನೀರಿಲ್ಲ ಹೋಮ್ ಸ್ಟೇ ಅಲ್ಲಿ, ಅದಕ್ಕೆ 2,500 ಬೇರೆ. ಟೆಂಟ್ ಬೇಕು ಅಂತ ಕುಂದಾಡ್ಕೊಂಡು ತಗೊಂಡ್ಬಿಟ್ಟು ಇವಾಗ ರಾತ್ರಿ ಎಲ್ಲ ಚಳಿ ಆಯ್ತು ಅಂದ್ರೆ 200 ರೂಪಾಯಿ ಈ ಲೆವೆಲ್ ಫಾಲೋ ಅಪ್ ಮಾಡ್ತಾರಲ್ಲ ಅವರು. ನಾನು ಹೋಗ್ಲಿ ಬಿಡು ಬೇಡ ಅಂತ ಬಿಟ್ಟಿದ್ದು ದುಡ್ಡೆಲ್ಲ ಇವಾಗ ಸ್ಪ್ಲಿಟ್ ವೈಸ್ ಹಾಕ್ತೀನಿ. ಇನ್ನು ಮುಂದೆ ಪ್ಲೇಸಸ್ ನೋಡಲ್ಲ ಅಂದ್ರೆ ನಾನು ಟ್ರಿಪ್ಗೆ ಬರಲ್ಲ. ಬರೀ ಕುಡ್ಕೊಂಡು ಕುತ್ಕೊಳ್ಳೋಕೆ ಇಲ್ಲಿಂದ ಅಷ್ಟು ದೂರ ಟ್ರಿಪ್ ಹೋದ್ವಿ ನಾವು. ಇಲ್ಲೇ ಪಾಪರೆಡ್ಡಿ ಪಾಳ್ಯಕ್ಕೆ ಹೋಗ್ಬೋದಾಗಿತ್ತು, ಪೆಟ್ರೋಲ್ ದುಡ್ಡಾದ್ರೂ ಉಳಿದಿರೋದು. ಇವಾಗ ಎಲ್ಲರದು ಅಕೌಂಟ್ ಸೆಟ್ಲ್ ಆಗಿದೆ. ಗ್ರೂಪ್ ಅಲ್ಲಿ ಎಲ್ಲರಿಗೂ ಸೈಲೆಂಟ್ ಆಗಿರೋ ಕೇಳು. ನೆಕ್ಸ್ಟ್ ಟೈಮ್ ಇಂದ ನಾನು ಹೇಳಿದ ರೂಟ್ ಅಲ್ಲಿ ಹೋಗೋಣ. ಈ ಸತಿನೂ ಹಂಗೆ ಮಾಡಿದಿದ್ರೆ 45 ಕಿಲೋಮೀಟರ್ ಸೇವ್ ಆಗ್ತಿತ್ತು. ಆಗ್ತಿತ್ತು. ಕಾರು ಬಗಲಾಗಿ 3 ಹೋಳ ಆಗ್ತಿತ್ತು ಅಷ್ಟೇ. ನೀವೆಲ್ಲ ಗ್ರೂಪ್ ಅಲ್ಲಿ ಜಗಳಾಡ್ತಿರೋದು ನೋಡ್ಬಿಟ್ಟು ಲೋಕಿ ನೆಕ್ಸ್ಟ್ ಟ್ರಿಪ್ ನಾನು ಬರಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅವ್ನು ಗೊತ್ತಾ. ನಾವೆಲ್ಲ ಫ್ರೆಂಡ್ಸ್ ಅಂತ ಏನ್ ತರಿಯೋದಕ್ಕಿದೀವಂತ ಅವ್ನಿಗೆ ಸುಮ್ನೆ ಬರೋದಕ್ಕೆ ಕೇಳು. ಟ್ರಿಪ್ ದುಡ್ಡು ತಾನೆ, ನಾವೆಲ್ಲ ಶೇರ್ ಮಾಡ್ಕೊಂಡ್ರೆ ಆಯ್ತು. ಎಲ್ಲರೂ ಶೇರ್ ಮಾಡೋಣ ಬಿಡೋ. ಜಗಳ ಇಸ್ ಕಾಮನ್, ಫ್ರೆಂಡ್ಶಿಪ್ ಇಸ್ ಪರ್ಮನೆಂಟ್. ಸುಮ್ನೆ ಬರೋದಕ್ಕೆ ಕೇಳೋ ಅವ್ನಿಗೆ.